ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸುಜಾತಾ ಲೈಫ್ ಹೌಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹೇಳ್ರಿ. ಈಗ ಏನಂತ ಹೇಳಿದ್ರೆ, ಸಾಯಂಕಾಲ ಆಗಿದೆ. ಸಂಕೇಶ್ವರ ಮತ್ತು ಬೆಳಗಮ್ಮಿ ಕಡೆ ಎಲ್ಲ ಮಳೆ ಇದೆ. ಏನೋ ಒಂದು ಅನಿಸುತ್ತೆ, ಬಿಸಿ ಬಿಸಿಯಾಗಿರೋದು, ಗರಿ ಗರಿಯಾಗಿರೋದು ಏನೋ ತಿನ್ನಬೇಕು ಅಂತ ಹೇಳಿ. ಆವಾಗ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸನ್ನು ನೋಡಿ ನಾನೊಂದು ರೆಸಿಪಿ ಮಾಡೋಣ ಅಂತಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹೆಂಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ನಾನು ಮಾಡ್ತಾ ಇರೋ ರೆಸಿಪಿ ಅಂತ ಹೇಳಿದ್ರೆ ಕಡಲೆಬೇಳೆ ವಡೆ, ಅಥವಾ ಅದನ್ನು ಇಂಗ್ಲೀಷಲ್ಲಿ ಬೆಂಗಾಲ್ ಗ್ರಾಮ್ ಮಸಾಲೆ ವಡೆ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ತಮಿಳಿನಲ್ಲಿ ಇದನ್ನು ಪರಪ್ಪು ವಡೆ ಅಂತ ಹೇಳಿ ಹೇಳ್ತಾರೆ. ವಿಶೇಷವಾಗಿ ಇದು ಬೆಂಗಳೂರು ಮತ್ತು ಮೈಸೂರು ಸೈಡು, ನಮ್ಮ ಕಡೆ ಎಲ್ಲ ಹೆಂಗೆ ಸೈಡ್ ಅಂದರೆ ಸಾಯಂಕಾಲ ಟೈಮಲ್ಲಿ ಮಿರ್ಚಿ ಮತ್ತು ಈ ಒಂದು ಕಾಂದ ಬಜ್ಜಿಗಳನ್ನು ಮಾಡ್ತಾರಲ್ಲ, ಆ ಥರ ಮಾಡಿ ಹೊರಗಡೆ ಸ್ಟ್ರೀಟ್ ಇದರೆಲ್ಲ ತಿಂತಿರ್ತಾರೆ. ಭಾಳ ಟೇಸ್ಟಿಯಾಗಿರುತ್ತೆ. ಅದು ಹೆಂಗೆ ಮಾಡೋದು ಅಂತ ಹೇಳಿ ನಾನು ಈ ಒಂದು ವಿಡಿಯೋನಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ರಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ನಾನೆಲ್ಲ ಇಲ್ಲಿ ರೆಡಿ ಮಾಡಿದ್ದೀನಿ. ಫಸ್ಟ್ ಇದು ಕಡಲೆಬೇಳೆ ಅಂತ ಹೇಳಿದ್ರೆ ಇದನ್ನ ನಾನು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. 1 ಅವರ್ ಇದನ್ನ ನೆನೆಸಿದ್ರೆ ಸಾಕು, ಅದಕ್ಕಿಂತ ಹೆಚ್ಚು ನೆನೆಸೋ ಅವಶ್ಯಕತೆ ಇಲ್ಲ. ಆಮೇಲೆ ಇದನ್ನ ನೀರೆಲ್ಲ ಸೋಸಿ ತೆಗಿಬೇಕು, ನೀರು ಇರಬಾರ್ದು ಅದ್ರೊಳಗೆ. ಇದು ಗರಿಗರಿಯಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಗೆ ಬೇಕಂದ್ರೆ ಅಕ್ಕಿ ಕೂಡ ಹಾಕೋಬಹುದು, ಇಲ್ಲಾಂದ್ರೆ ಆಮೇಲೆ ಅದೆಲ್ಲ ರೆಡಿ ಆಗುತ್ತಲ್ಲ ಆವಾಗ ನಾವು ಅಕ್ಕಿ ಹಿಟ್ಟಾದರೂ ಹಾಕೋಬಹುದು. ಬಟ್ ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕೊಳ್ತಾ ಇಲ್ಲ, ಅದ್ರ ಅಕ್ಕಿನೂ ಹಾಕೊಂಡಿದ್ದೀನಿ, ಅದು ಬೇಳೆ ಅಷ್ಟೇ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಹಸಿಮೆಣಸಿಕಾಯಿ, ಆಮೇಲೆ ಕರಿಬೇವು, ಆಮೇಲೆ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಹಸಿ ಶುಂಠಿ, ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ, ಒಂದು ಸಣ್ಣ ಪೀಸು ಚಕ್ಕೆ, ಇಷ್ಟು ಸಾಕು. ಆಮೇಲೆ ಕಾಳು ಮೆಣಸು ಅಥವಾ ಪೆಪ್ಪರ್ ಅಂತೀವಲ್ಲ ಅದು. ಆಮೇಲೆ ಇದು ಜೀರಿಗೆ. ಇದೆಲ್ಲ ನಾವು ಇದು ಮಸಾಲೆ ಪದಾರ್ಥ. ಇದಿಷ್ಟು ಏನು ಮಾಡ್ಕೋಬೇಕು, ಮಿಕ್ಸಿ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡಿಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡಬೇಕಾಗತ್ತೆ. ಅದ್ರ ನೆಕ್ಸ್ಟು ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಇದಕ್ಕೆ ಸಬ್ಬಸಿಗೆ ಸೊಪ್ಪು. ಇದನ್ನು ಕ್ಲೀನಾಗಿ ತೊಳೆದು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಇದೆಲ್ಲ ಆಗಲೇ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ಲ, ಅದೆಲ್ಲನೂ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಮೇಲ್ಗಡೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಡ್ರಿ. ಅಂದರೆ ಅದು ತಿನ್ನಬೇಕಾದ್ರೆ ಹಿಂಗೆ ಬಾಯಲ್ಲಿ ಮಧ್ಯೆ ಮಧ್ಯೆ ಬರುತ್ತಲ್ಲ, ಆವಾಗ ಭಾಳ ಟೇಸ್ಟಿಯಾಗಿರುತ್ತೆ. ಆಮೇಲೆ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಈಗ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದನೇ ಮಿಕ್ಸ್ ಮಾಡಿ, ಸ್ಪೂನಿಂದ ಅದು ಸರಿಯಾಗಿ ಮಿಕ್ಸಪ್ ಆಗೋದಿಲ್ಲ. ಇಲ್ಲಿ ನೋಡಿ ಮಿಕ್ಸಪ್ ಆಗುತ್ತಲ್ಲ, ಆಮೇಲೆ ಇದು ನೀಟಾಗೆ ಇದು ಉಂಡೆ ಮಾಡ್ಕೋಬೇಕು ಈ ಥರ. ಅಂದರೆ ಇದು ಕಡಲೆಬೇಳೆ ಮಾಡ್ಕೊಳ್ತಿರಲ್ಲ ಮಿಕ್ಸಿ, ಅಲ್ಲಿ ಅವಾಗ ತರಿಯಾಗಿ ಮಾಡ್ಕೊಳ್ರಿ, ಭಾಳ ನೈಸ್ ಮಾಡಬಾರ್ದು, ಯಾಕಂದರೆ ಅದು ಒಂಥರ ಮೆತ್ತಗಾಗಿಬಿಡುತ್ತೆ. ಹಿಂಗೆ ಮಾಡಿಕೊಂಡು ನೀಟಾಗಿ ಇದನ್ನು ಈ ಥರ ತಟ್ಟಬೇಕು. ತಟ್ಟಿ ಇದನ್ನು ಎಣ್ಣೆಯಲ್ಲಿ ಕರಿಬೇಕು. ನೋಡಿ ಫ್ರೆಂಡ್ಸ್,
ಫೈನಲಿ ಸಬ್ಬಸಿಗೆ ವಡೆ ರೆಡಿಯಾಗಿದೆ. ಇಲ್ಲಿದೆ ನೋಡ್ರಿ. ಈಗ ಇಬ್ರು ಗೆಸ್ಟ್ ಇದ್ದಾರೆ ನಮ್ಮ ಮನೆಯಲ್ಲಿ. ಅವರು ಇದನ್ನ ಟೇಸ್ಟ್ ಮಾಡಿ ಹೆಂಗಾಗಿದೆ ಅಂತ ಹೇಳ್ತಾರೆ, ಕೇಳ್ರಿ. ನಿಮ್ಗೆಲ್ಲ ಗೊತ್ತಿದೆ, ಏನೇನೋ ಹೊಸ ಹೊಸ ಪ್ರಯೋಗಗಳು ಮಾಡ್ತಿರ್ತಾಳೆ ಸುಜಾತ. ಇದೇನು ಹೊಸದಲ್ಲ, ಹಳೇದೆ. ಯಾಕಂದ್ರೆ ನಾವು ನಮ್ದು ಪ್ರಾಪರ್ ಚಿತ್ರದುರ್ಗ, ಓಲ್ಡ್ ಮೈಸೂರಲ್ಲಿ ಇದೆಲ್ಲ ಮಾಡ್ತಿರ್ತಾರೆ. ಹಾಗೆ ಇದು ಮೊದಲು ದಕ್ಷಿಣ ಭಾರತದ ಅಡಿಗೆ ಆದ್ರೂ ಈಗ ಇಡೀ ದೇಶ ತುಂಬಾ ಇದ್ರ ಬಗ್ಗೆ ಕಡಲೆಬೇಳೆ ವಡೆ ಬಗ್ಗೆ ಗೊತ್ತಿದೆ. ಮಸಾಲಾ ವಡೆ ಅಂತಾರೆ, ಚನ್ನ ದಾಲ್ ವಡೆ ಅಂತಾರೆ, ಬೆಂಗಳೂರು ವಡೆ. ಹೇಳ್ರಿ. ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಬಹಳ ಗರಿ ಆಗಿದೆ, ಬಹಳ ಟೇಸ್ಟಿ ಆಗಿದೆ. ನೀವು ಕೂಡ ಇದೇ ರೀತಿ ಮಾಡಿ ಪ್ರಯತ್ನ ಮಾಡಿ ಭಾನುವಾರದ ಆನಂದವನ್ನು ಹೊಂದ್ರಿ ಅಂತ ನನ್ನ ಕಳಕಳಿ ವಿನಂತಿ. ಕೀರ್ತಿ ಸೂಪರ್ ಆಗತ್ತಾ? ನೋಡೋಣ ಫ್ರೆಂಡ್ಸ್, ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಸೂಪರ್ ಆಗಿದೆ. ಕೆಚಪ್ ಜೊತೆ ಆದ್ರೂ ತಿನ್ಬೋದು, ಇಲ್ಲ ಅಂತಂದ್ರೆ ಕೊಬ್ಬರಿ ಚಟ್ನಿ ನಾವು ಇಡ್ಲಿಗೆಲ್ಲ ಮಾಡ್ತೀವಲ್ಲ ಅದ್ರ ಜೊತೆ ಆದ್ರೂ ತಿನ್ಬೋದು. ಟೇಸ್ಟ್ ಸೂಪರ್ ಆಗಿದೆ. ನೀವು ಕೂಡ ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.